ಸುಮಾರು 1 ವರ್ಷದಿಂದ ನಮ್ಗೆ ಇಲ್ಲಿ ಮಂಗ ಉಪದ್ರ ಜಾಸ್ತಿ ಆಗಿತ್ತು. ಮೊದಲು 2-3 ತನಕ ಇತ್ತು, ಈಗ ಇಲ್ಲ. ಈಗ ಇನ್ನು 1-2 ಕಾಣ್ತಾ ಇದೆ. ಅದಕ್ಕೆ ಒಂದಂತೂ ಡೈಲಿ ಕಾಣ್ತಾ ಇದೆ. ಆಮೇಲೆ ಅದು ಎಲ್ಲರ ಮನೆ ಒಳಗೆ ಹೋಗೋದು, ಆಮೇಲೆ ದವಸ ಧಾನ್ಯಗಳನ್ನು ಎತ್ತಿಕೊಂಡು ಹೋಗೋದೆಲ್ಲ ಆಗ್ತಾ ಉಂಟು. 1 ವರ್ಷದಿಂದ ಪ್ರಾಬ್ಲಮ್ ಇದೆ. ಫಾರೆಸ್ಟ್ನವರು ಬರ್ತಾರೆ, ಟ್ರೈ ಮಾಡ್ತಾರೆ, ಹೋಗ್ತಾರೆ, ಅದ್ರಾಗ ಆಗ್ಲಿಲ್ಲ. ಗೂಡಿಟ್ಟಿದ್ದಾರೆ, ಆಮೇಲೆ ಬಲೆ ಹಾಕಿದ್ದಾರೆ, ಅದರ ಕೈಯಿಂದ ತಪ್ಪಿಸಿಕೊಂಡು ಹೋಗ್ತಾ ಉಂಟು. ಹಾಗಾಗಿ ಅದನ್ನು ಈಗ ಫಾರೆಸ್ಟ್ನವರಿಗೆ ಹೇಳಿದ್ದೇವೆ, ಅವರ ಸೀನಿಯರ್ಸ್ಗೆಲ್ಲ ಹೇಳಿದ್ದೇವೆ ನಾವು. ನೀವು ತುಂಬಾ ಒಂದು ಬೇರೆ ತರ ಎಫರ್ಟ್ ಮಾಡಿ, ಯಾಕಂದ್ರೆ ಒಂದು ಅರಿವಳಿಕೆ ಏನಾದ್ರು ಆ ತರ ಇದ್ರೆ ಕೊಟ್ಟು ತಗೊಳ್ಬೇಕು. ಯಾಕಂದ್ರೆ ಬೇರೆ ಇದ್ರೆ ಸಾಧ್ಯ ಇಲ್ಲ, ಅದು ಮೈ ಮೇಲೆ ಹಾರ್ತದೆ ಬರುವಾಗ, ಹಿಡಿಲಿಕ್ಕೆ ಬರುವಾಗ. ಹಾಗಾಗಿ ಅವರು ಕೂಡ ತುಂಬಾ ಸೀರಿಯಸ್ ಆಗಿ ಟ್ರೈ ಮಾಡಿದ್ರು, ಮಾಡ್ತಾ ಇದ್ದಾರೆ, ಹೋಗ್ತಾರೆ, ಆದ್ರೆ ಅದು ಸಿಗ್ಲಿಲ್ಲ ಕೈಗೆ. ಮತ್ತೆ ಇಲ್ಲಿದ್ದು ಪರಿಸ್ಥಿತಿ ಹಾಗೆ ಉಂಟು. ಓಪನ್ ಗ್ರೌಂಡ್ ಏನಲ್ಲ, ಖಾಲಿ ಬಿಲ್ಡಿಂಗ್ ಹತ್ರದಲ್ಲಿದೆ, ಒಂದಿಂದ ಇನ್ನೊಂದು ಹಾರ್ತದೆ, ಮನೆ ಮೇಲೆ ಹಾರ್ತದೆ. ಆಮೇಲೆ ಮಾಡಿಂದ ಮಾಡಿ ಹಾರೋದು, ಮಾಡಿಗೆ ಸೌಂಡ್ ಮಾಡೋದು, ಅದಗಳ ಶೀಟ್ ಇದ್ದದನ್ನ ಎಳ್ದಾಕೋದು, ವಾಟರ್ ಟ್ಯಾಂಕ್ ಅನ್ನು ಎಳ್ದಾಕೋದು, ಅದೆಲ್ಲ ಇದೆ. ಹಾಗೆ ಅದನ್ನು ಇಮಿಡಿಯೇಟ್ ಆಗಿ ಅದನ್ನ ಆಕ್ಷನ್ ಸೀರಿಯಸ್ ಆಗಿ ತಗೊಳ್ಬೇಕು. ನಿನ್ನೆ ಸಹ ಬಂದಿದ್ರು, ಈಗ ಇವತ್ತು ಸಹ ಬರ್ತೇನೆ ಅಂತ ಹೇಳಿದ್ದಾರೆ ಅವರು. ಕಾಂತರಾಜಲ್ಲಿ ಮನ್ನಗುಡ್ಡೆ, ಇಲ್ಲಿ ಮಂಗಂದು ತುಂಬಾ ಉಪದ್ರ ಉಂಟು. ಅದು ಮೊನ್ನೆ ಇದ್ದು ಬಾಗಿಲು ತೆಗ್ದಿಡ್ಲಿಕ್ಕಿಲ್ಲ, ಎಲ್ಲ ಬಂದು ಇಟ್ಕೊಂಡು ಹೋಗ್ತದೆ. ಮತ್ತೆ ದಾರಿಯಲ್ಲಿ ಹೋಗುವಾಗ ಸಹ ಮೈ ಮೇಲೆ ಬೀಳ್ತದೆ. ಮತ್ತೆ ನಾಯನ್ನೆಲ್ಲ ಕಚ್ಚಿ ಹಾಕಿ ಎಲ್ಲ ಇದು ಲಗಾಡಿ ತೆಗ್ದೆ. ಮತ್ತೆ ಬಟ್ಟೆ ಒಣಗಿ ಹಾಕ್ಲಿಕ್ಕಿಲ್ಲ, ತುಂಬಾ ಉಪದ್ರ. ಈಗ ಸಹ ಒಂದು ಬಂತು, ಈಗ ವಾಪಸ್ ಈಗ ಮನೆ ಒಳಗೆ ಬಂದು ತಿಂದು ಎಲ್ಲ ಆರಾಮದಲ್ಲಿ ಹೋಗ್ತಾ ಉಂಟು. ಹಾಗೆ ಅದ್ರದ್ದು ತುಂಬಾ ಉಪದ್ರ ಉಂಟು ನಮ್ಗೆ. ಅಂದ್ರೆ ತುಂಬಾ ಹೆದರಿಕೆ ಆಗಿದೆ. ಯಾಕಂದ್ರೆ ಒಬ್ರು ಹೆಂಗಸಿಗೆ ಅದು ಬೆನ್ನಟ್ಟಿ ಬಂದು ಅವ್ರು ಬಿದ್ದು ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ ಅವರು. ಹಾಗೆ ಅದ್ರದ್ದು ತುಂಬಾ ಪ್ರಾಬ್ಲಮ್ ಉಂಟು. ಏನಾದ್ರು ಮಾಡಿ ಅದನ್ನೊಂದು ನಮ್ಗೆ ಅದ್ರಲ್ಲಿ ಮುಕ್ತಿ ಸಿಗುವ ಹಾಗೆ ಮಾಡ್ಬೇಕಷ್ಟೇ.